ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಯಾಕೆಟ್ ಹಾಲಿನಿಂದ ನೋಡಿ ಇಷ್ಟು ಗಮ್ಮನ್ನು ಕಲರ್ ಹೇಗೆ ಕಾಣ್ತಿದೆ ತುಪ್ಪವನ್ನು ಮಾಡ್ಬೋದು. ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಶುಭಮ್ ಹಾಲಿನ ಪ್ಯಾಕೆಟ್, ದಿನ ಅರ್ಧ ಲೀಟ್ರ್ ಹಾಲು ಪ್ಯಾಕೆಟ್ ಅಷ್ಟೇ, ಅದರದ್ದು ಒಂದು ಹೊತ್ತಿನ ಕೆನೆ ತೆಗೆದಿಟ್ಟಿದೆ. 15 ದಿನ ಸ್ಟೋರ್ ಮಾಡಿದ್ದು. ಫ್ರೀಜರಲ್ಲಿ ಇಡೋದ್ರಿಂದ ಯಾವುದೇ ವಾಸನೆ ಆಗೋದಿಲ್ಲ, ಮಜ್ಜಿಗೆನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ರಾತ್ರಿ ಆದರೂ ತೆಗೆದಿಡ್ಬೋದು, ಅಥವಾ ಬೆಳಗ್ಗೆ ಒಂದು 2-3 ತಾಸು ತೆಗೆದಿಟ್ಟು ಮೊಸರು ಹಾಕಿ ಮಿಕ್ಸಿಯಲ್ಲಿ ರುಬ್ಬೋದು. ಕೋಲ್ಡ್ ವಾಟರ್ ಹಾಕಿದರೆ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ ಅಂದರೆ ನಾನು ಐಸ್ ಕ್ಯೂಬ್ ಹಾಕಿದ್ದೆ. ಇಲ್ಲಿ ನೋಡಿ, ಸ್ವಲ್ಪ ಮಿಕ್ಸಿ ಓಡಿಸಿದ್ದು ಜಾಸ್ತಿ ಆಯಿತು, ಹಾಗಾಗಿ ಬೆಣ್ಣೆ ಉಂಡೆ ಥರ ಬರಲಿಲ್ಲ, ಸ್ವಲ್ಪ ತೆಳ್ಳಗೆ ಕಾಣ್ತಾ ಇದೆ. ಕೆಲವರು ಇದ್ರ ಮಜ್ಜಿಗೆಯನ್ನು ಬಳಸೋದಿಲ್ಲ, ಅದರ ಮಜ್ಜಿಗೆನೂ ಹಾಲು ಥರ ಸಖತ್ತಾಗಿರುತ್ತೆ. ಹೀಗೆಲ್ಲ ರುಬ್ಬಿ ಆದಮೇಲೆ ಕೋಲ್ಡ್ ವಾಟರ್ ಹಾಕಿದ್ರಂತೂ ಪಟ್ಟನೆ ಬಂದುಬಿಡುತ್ತೆ ಬೆಣ್ಣೆ. ನಾನಿಲ್ಲಿ ಒಂದು 5 ನಿಮಿಷ ಬಿಟ್ಟು ತೆಗಿತಾ ಇದ್ದೇನೆ. ಕೈಗೆ ಸ್ವಲ್ಪ ಬಿಸಿನೀರನ್ನು, ಉಗುರು ಬಿಸಿ ಇರೋ ನೀರನ್ನು ಮುಟ್ಟಿ ಈ ಬೆಣ್ಣೆ ಸಪ್ರೇಟ್ ಮಾಡಿ, ಅಂದರೆ ಕೈಗೆ ಹತ್ತೋದಿಲ್ಲ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಮಾರು 1/4 kg ಮೇಲೇ ಇದೆ. ಹೀಗೆ ಮತ್ತೆ ಅದನ್ನೇನು ಮಾಡಿರಿ ಅಂತ ಹೇಳಿದರೆ, ಚೆನ್ನಾಗಿ ನೀರಲ್ಲಿ 2-3 ಸರಿ ತೊಳಿಬೇಕು. ಯಾಕೆ ಅಂದರೆ ನಾವು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಸ್ಟೋರ್ ಮಾಡಿ, ಅದರಲ್ಲಿ ಮಜ್ಜಿಗೆ ಅಂಶ ಜಾಸ್ತಿ ಉಳ್ಕೊಂಡಿರ್ತದೆ ಗಟ್ಟಿ. ಈ ರೀತಿ ನೀರು ಹಾಕಿ ತೊಳೆದು ಏನು ಮಾಡಬೇಕು ಅಂದರೆ ಸ್ವಚ್ಛ ಮಾಡ್ಕೊಳ್ಳಿ. ಸರಿಯಾಗಿ ತೊಳಿಲಿಲ್ಲ ಅಂದರೆ ನಾವು ತುಪ್ಪ ಕಾಯಿಸುವಾಗ ಪಾತ್ರೆಗೆ ಏನಾಗುತ್ತೆ ಅಂದರೆ ಕತ್ತು ಹೋಗಿಬಿಡುತ್ತೆ. ಇಲ್ಲಿ ನಾನು ಒಂದು ಪಾತ್ರೆ ನೋಡಿ, ಇಲ್ಲಿ ಮಜ್ಜಿಗೆ ಸ್ವಲ್ಪ ಇನ್ನೂ ಉಳಿದದೆ. ಹೀಗೆ ಉಳಿದ್ರೆ ಏನಾಗುತ್ತೆ ಅಂದರೆ ಅದು ಕೊನೆಗೆ ಪನ್ನೀರ್ ಥರ ಉಂಡೆಯಾಗಿ ಬಂದುಬಿಡುತ್ತೆ. ಒಂದು 5 ನಿಮಿಷ ಆದಮೇಲೆ ನಾನಿಲ್ಲೊಂದು 4 ತುಳಸಿ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಲವಂಗ ಹಾಕ್ಬೋದು, ನಮ್ಮಲ್ಲಿ ಮೆಂತ್ಯ ಕಾಳು ಹಾಕ್ತಿದ್ರು, ವೀಳ್ಯದೆಲೆ ಹಾಕ್ತಾಯಿದ್ರು, ಲವಂಗ. ಈ ರೀತಿ ನೋಡಿದೆ ಮಜ್ಜಿಗೆ ಅಂಶ ಉಳಿದಿದ್ದಕ್ಕೇನಾಯಿತು ಅಂದರೆ ಈ ರೀತಿಯಾಗಿ ಲೋಳೆ ಕಾಣ್ತಾ ಇದೆ. ಆದರೆ ಇಷ್ಟು ಕಲರಾಗಿ ನೋಡಲಿಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ನಾವೇ ಮನೆಯಲ್ಲಿ ಬೆಣ್ಣೆ ಮಾಡಿ ಅದರಿಂದ ತುಪ್ಪ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ನಂದಿನಿ ಬ್ಲೂ ಕಲರ್ ಪ್ಯಾಕೆಟ್ ತಗೊಂಡ್ರೆ ಅದು ಬೆಣ್ಣೆ ಮಾಡೋಕ್ಕಾಗ್ತಿಲ್ಲ. ಶುಭಮ್ ಹಾಲಲ್ಲಿ ಮಾಡ್ಬೋದು. ಈ ಬೆಣ್ಣೆ ಮಾಡೋ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ.